ಕೇವಲ ಪ್ರಿಯಾಂಕ್ ಖರ್ಗೆ ಮಾತ್ರವಲ್ಲ, ಸತೀಶ್ ಜಾರಕಿಹೊಳಿ ಹಾಗೆ ಡಿಕೆ ಶಿವಕುಮಾರ್ ಅವರ ನಡುವೆ ನಡೆದಿರುವ ಈ ಗುಪ್ತ ಮಾತುಕತೆ ಕೂಡ ಸಾಕಷ್ಟು ಕುತೂಹಲ ಕಾರಣವಾಗ್ತಾ ಇದೆ. ಇನ್ಫ್ಯಾಕ್ಟ್ ಡಿಕೆ ಶಿವಕುಮಾರ್ ಅವರ ಭೇಟಿಯ ಬಳಿಕ ಖುದ್ದು ಸತೀಶ್ ಜಾರಕಿಹೊಳಿ ಅವರೇ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಮದುವೆಗೆ ಹೋಗಿದ್ದೆ, ಹಾಗಾಗಿ ಡಿಕೆ ಶಿವಕುಮಾರ್ ಅವರು ಭೇಟಿಯಾಗಿದ್ರು, ಮಾತುಕತೆ ಆಗಿದ್ ನಿಜ, ಆದ್ರೆ ಬೆಂಬಲ ಕೇಳುವಂತಹ ಯಾವುದೇ ರೀತಿ ಪ್ರಕ್ರಿಯೆಗಳಾಗಿಲ್ಲ. ಇನ್ನು ಕೆಪಿಸಿಸಿ ಅಧ್ಯಕ್ಷಗಿರಿ ಬಗ್ಗೆ ಕೂಡ ಚರ್ಚೆ ಆಗಿಲ್ಲ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ನಿನ್ನೆ ಪ್ರಮುಖವಾಗಿ ಡಿಕೆ ಶಿವಕುಮಾರ್ ಅವರು ಭೇಟಿ ಮಾಡಿದ್ರು ಅಂತ ಮಾಹಿತಿ. ಹೌದು, ಭೇಟಿಯಾದ ಸಂದರ್ಭಗಳು ಅಲ್ಲ, ನೀವು ಭೇಟಿಯಾದ ಯಾಕಂದ್ರೆ ಮದುವೆ ಇತ್ತು ಅದು. ನಾವು ಮದುವೆ ಹೋಗಿದ್ವಿ, ಅವ್ರ ಮದುವೆ, ಅವ್ರಿಗೂ ಆಪ್ತರಿಗೆ ನಮ್ಗೂ ಆಪ್ತರ. ಒಂದ್ ಸಂದರ್ಭದಲ್ಲಿ ಭೇಟಿಯಾದ್ವಿ, ಅವರು ಕೂಡ ನಮ್ ಜೊತೆ ಊಟ ಕೂತಿದ್ರು, ಜೊತೆಯಲ್ಲಿದ್ರು. ಸೊ ಅಷ್ಟಾಯ್ತು. ಅವ್ರು ಇನ್ನು ಮತ್ತೆ ಬೇರೆ ಕಾರ್ಯಕ್ರಮ ಹೋದ್ರು, ನಾವು ನಮ್ಮ ಮನೆಗೆ ಬಂದ್ವಿ ಅಷ್ಟೇ. ಪ್ರತ್ಯೇಕವಾಗಿ ಒಂದು 15 ನಿಮಿಷ ಮಾತಾಡೋದು. ಹೌದು, ಪ್ರತ್ಯೇಕವಾಗಿ 15ಕ್ಕೆ ಜಾಸ್ತಿನ ಮಾತಾಡಬಹುದು. ಏನ್ ಸರ್, ಇತ್ತೀಚೆಗೆ 2 ಬಾರಿ ಸಂದರ್ಭ ಅದು ಮುಖ್ಯ ಅಲ್ಲ. ಅವ್ರಿಗೆ ಅಲ್ಲಿ ನಾವು ಬರೋದು ಅವ್ರಿಗೆ ಗೊತ್ತಿಲ್ಲ, ಅವ್ರು ಬರೋದು ನಮ್ಗೆ ಗೊತ್ತಿಲ್ಲ. ಮದಿಗೋ ಸಂದರ್ಭ ಬಂದಾಗ ಸಹಜವಾಗಿ ಅಧ್ಯಕ್ಷ ಅವರು ಮಾತಾಡುತ್ತ ಸಂದರ್ಭ ಮಾತಾಡಿದ್ರು ಅಷ್ಟೇ, ಬೇರೆ ಏನಿಲ್ಲ. ಯಾಕಂದ್ರೆ ಸರ್, ಈ ಸಂದರ್ಭದಲ್ಲಿ ತಮ್ಮನ್ನ ಭೇಟಿ ಮಾಡ್ತಾ ಇರ್ತಕ್ಕಂಥದ್ದೇ ತೀವ್ರ ಇಲ್ಲ, ನನಗೋಸ್ಕರ ಅಲ್ಲ, ಅವ್ರು ಬಂದಿದ್ದೇ ಮದುವೆಗೆ, ನಾನು ಹೋಗಿದ್ದು ಮದುವೆಗೆ. ಸ್ವಾಭಾವಿಕ ಯಾರು ಬಂದ್ರು ಕೂಡ ಮಾತಾಡುವಂತ ಒಂದು ಸಂಪ್ರದಾಯ ವಾಡಿಕೆ. ಸರ್, ಆಮೇಲೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ತಮಗೆ ಬಿಟ್ಕೊಡ್ತಕ್ಕಂಥ ಒಂದು ವಿಚಾರವಾಗಿ ಕೂಡ ಎಲ್ಲಿ ಚರ್ಚೆ ಆಗಿಲ್ಲ. ಇನ್ನೂ ಅಂತ ಸಂದರ್ಭ ಕೂಡ ಬಂದಿಲ್ಲ. ಬಂದಾಗ ನೋಡೋಣ. ಅದು ಇನ್ನು ಪಕ್ಷದ ಹಂತದಲ್ಲಿ ಎಲ್ಲಿ ಚರ್ಚೆ ಪ್ರಾರಂಭ ಆಗಿಲ್ಲ. ಆದ್ಮೇಲೆ ಬೇಕಾದ್ರೆ ನೋಡೋಣ. ತಮ್ಮ ಬೆಂಬಲವ ಬೇನ ಕೇಳಿದಾರೆ ಸರ್ ಅವರು? ಇಲ್ಲ, ಬೆಂಬಲ ಕೇಳೋ ಪ್ರಶ್ನೆ ಇಲ್ಲ. ನಾವೇ ಕೇವಲ ಪ್ರಿಯಾಂಕ್ ಖರ್ಗೆ ಮಾತ್ರವಲ್ಲ, ಸತೀಶ್ ಜಾರಕಿಹೊಳಿ ಹಾಗೆ ಡಿಕೆ ಶಿವಕುಮಾರ್ ಅವರ ನಡುವೆ ನಡೆದಿರುವ ಈ ಗುಪ್ತ ಮಾತುಕತೆ ಕೂಡ ಸಾಕಷ್ಟು ಕುತೂಹಲ ಕಾರಣವಾಗ್ತಾ ಇದೆ. ಇನ್ಫ್ಯಾಕ್ಟ್ ಡಿಕೆ ಶಿವಕುಮಾರ್ ಅವರ ಭೇಟಿಯ ಬಳಿಕ ಖುದ್ದು ಸತೀಶ್ ಜಾರಕಿಹೊಳಿ ಅವರೇ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಮದುವೆಗೆ ಹೋಗಿದ್ದೆ, ಹಾಗಾಗಿ ಡಿಕೆ ಶಿವಕುಮಾರ್ ಅವರು ಭೇಟಿಯಾಗಿದ್ರು, ಮಾತುಕತೆ ಆಗಿದ್ ನಿಜ, ಆದ್ರೆ ಬೆಂಬಲ ಕೇಳುವಂತಹ ಯಾವುದೇ ರೀತಿ ಪ್ರಕ್ರಿಯೆಗಳಾಗಿಲ್ಲ. ಇನ್ನು ಕೆಪಿಸಿಸಿ ಅಧ್ಯಕ್ಷಗಿರಿ ಬಗ್ಗೆ ಕೂಡ ಚರ್ಚೆ ಆಗಿಲ್ಲ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ನಿನ್ನೆ ಪ್ರಮುಖವಾಗಿ ಡಿಕೆ ಶಿವಕುಮಾರ್ ಅವರು ಭೇಟಿ ಮಾಡಿದ್ರು ಅಂತ ಮಾಹಿತಿ. ಹೌದು, ಭೇಟಿಯಾದ ಸಂದರ್ಭಗಳು ಅಲ್ಲ, ನೀವು ಭೇಟಿಯಾದ ಯಾಕಂದ್ರೆ ಮದುವೆ ಇತ್ತು ಅದು. ನಾವು ಮದುವೆ ಹೋಗಿದ್ವಿ, ಅವ್ರ ಮದುವೆ, ಅವ್ರಿಗೂ ಆಪ್ತರಿಗೆ ನಮ್ಗೂ ಆಪ್ತರ. ಒಂದ್ ಸಂದರ್ಭದಲ್ಲಿ ಭೇಟಿಯಾದ್ವಿ, ಅವರು ಕೂಡ ನಮ್ ಜೊತೆ ಊಟ ಕೂತಿದ್ರು, ಜೊತೆಯಲ್ಲಿದ್ರು. ಸೊ ಅಷ್ಟಾಯ್ತು. ಅವ್ರು ಇನ್ನು ಮತ್ತೆ ಬೇರೆ ಕಾರ್ಯಕ್ರಮ ಹೋದ್ರು, ನಾವು ನಮ್ಮ ಮನೆಗೆ ಬಂದ್ವಿ ಅಷ್ಟೇ. ಪ್ರತ್ಯೇಕವಾಗಿ ಒಂದು 15 ನಿಮಿಷ ಮಾತಾಡೋದು. ಹೌದು, ಪ್ರತ್ಯೇಕವಾಗಿ 15ಕ್ಕೆ ಜಾಸ್ತಿನ ಮಾತಾಡಬಹುದು. ಏನ್ ಸರ್, ಇತ್ತೀಚೆಗೆ 2 ಬಾರಿ ಸಂದರ್ಭ ಅದು ಮುಖ್ಯ ಅಲ್ಲ. ಅವ್ರಿಗೆ ಅಲ್ಲಿ ನಾವು ಬರೋದು ಅವ್ರಿಗೆ ಗೊತ್ತಿಲ್ಲ, ಅವ್ರು ಬರೋದು ನಮ್ಗೆ ಗೊತ್ತಿಲ್ಲ. ಮದಿಗೋ ಸಂದರ್ಭ ಬಂದಾಗ ಸಹಜವಾಗಿ ಅಧ್ಯಕ್ಷ ಅವರು ಮಾತಾಡುತ್ತ ಸಂದರ್ಭ ಮಾತಾಡಿದ್ರು ಅಷ್ಟೇ, ಬೇರೆ ಏನಿಲ್ಲ. ಯಾಕಂದ್ರೆ ಸರ್, ಈ ಸಂದರ್ಭದಲ್ಲಿ ತಮ್ಮನ್ನ ಭೇಟಿ ಮಾಡ್ತಾ ಇರ್ತಕ್ಕಂಥದ್ದೇ ತೀವ್ರ ಇಲ್ಲ, ನನಗೋಸ್ಕರ ಅಲ್ಲ, ಅವ್ರು ಬಂದಿದ್ದೇ ಮದುವೆಗೆ, ನಾನು ಹೋಗಿದ್ದು ಮದುವೆಗೆ. ಸ್ವಾಭಾವಿಕ ಯಾರು ಬಂದ್ರು ಕೂಡ ಮಾತಾಡುವಂತ ಒಂದು ಸಂಪ್ರದಾಯ ವಾಡಿಕೆ. ಸರ್, ಆಮೇಲೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ತಮಗೆ ಬಿಟ್ಕೊಡ್ತಕ್ಕಂಥ ಒಂದು ವಿಚಾರವಾಗಿ ಕೂಡ ಎಲ್ಲಿ ಚರ್ಚೆ ಆಗಿಲ್ಲ. ಇನ್ನೂ ಅಂತ ಸಂದರ್ಭ ಕೂಡ ಬಂದಿಲ್ಲ. ಬಂದಾಗ ನೋಡೋಣ. ಅದು ಇನ್ನು ಪಕ್ಷದ ಹಂತದಲ್ಲಿ ಎಲ್ಲಿ ಚರ್ಚೆ ಪ್ರಾರಂಭ ಆಗಿಲ್ಲ. ಆದ್ಮೇಲೆ ಬೇಕಾದ್ರೆ ನೋಡೋಣ. ತಮ್ಮ ಬೆಂಬಲವ ಬೇನ ಕೇಳಿದಾರೆ ಸರ್ ಅವರು? ಇಲ್ಲ, ಬೆಂಬಲ ಕೇಳೋ ಪ್ರಶ್ನೆ ಇಲ್ಲ. ನಾವೇ ಕೇವಲ ಪ್ರಿಯಾಂಕ್ ಖರ್ಗೆ ಮಾತ್ರವಲ್ಲ, ಸತೀಶ್ ಜಾರಕಿಹೊಳಿ ಹಾಗೆ ಡಿಕೆ ಶಿವಕುಮಾರ್ ಅವರ ನಡುವೆ ನಡೆದಿರುವ ಈ ಗುಪ್ತ ಮಾತುಕತೆ ಕೂಡ ಸಾಕಷ್ಟು ಕುತೂಹಲ ಕಾರಣವಾಗ್ತಾ ಇದೆ. ಇನ್ಫ್ಯಾಕ್ಟ್ ಡಿಕೆ ಶಿವಕುಮಾರ್ ಅವರ ಭೇಟಿಯ ಬಳಿಕ ಖುದ್ದು ಸತೀಶ್ ಜಾರಕಿಹೊಳಿ ಅವರೇ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಮದುವೆಗೆ ಹೋಗಿದ್ದೆ, ಹಾಗಾಗಿ ಡಿಕೆ ಶಿವಕುಮಾರ್ ಅವರು ಭೇಟಿಯಾಗಿದ್ರು, ಮಾತುಕತೆ ಆಗಿದ್ ನಿಜ, ಆದ್ರೆ ಬೆಂಬಲ ಕೇಳುವಂತಹ ಯಾವುದೇ ರೀತಿ ಪ್ರಕ್ರಿಯೆಗಳಾಗಿಲ್ಲ. ಇನ್ನು ಕೆಪಿಸಿಸಿ ಅಧ್ಯಕ್ಷಗಿರಿ ಬಗ್ಗೆ ಕೂಡ ಚರ್ಚೆ ಆಗಿಲ್ಲ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ನಿನ್ನೆ ಪ್ರಮುಖವಾಗಿ ಡಿಕೆ ಶಿವಕುಮಾರ್ ಅವರು ಭೇಟಿ ಮಾಡಿದ್ರು ಅಂತ ಮಾಹಿತಿ. ಹೌದು, ಭೇಟಿಯಾದ ಸಂದರ್ಭಗಳು ಅಲ್ಲ, ನೀವು ಭೇಟಿಯಾದ ಯಾಕಂದ್ರೆ ಮದುವೆ ಇತ್ತು ಅದು. ನಾವು ಮದುವೆ ಹೋಗಿದ್ವಿ, ಅವ್ರ ಮದುವೆ, ಅವ್ರಿಗೂ ಆಪ್ತರಿಗೆ ನಮ್ಗೂ ಆಪ್ತರ. ಒಂದ್ ಸಂದರ್ಭದಲ್ಲಿ ಭೇಟಿಯಾದ್ವಿ, ಅವರು ಕೂಡ ನಮ್ ಜೊತೆ ಊಟ ಕೂತಿದ್ರು, ಜೊತೆಯಲ್ಲಿದ್ರು. ಸೊ ಅಷ್ಟಾಯ್ತು. ಅವ್ರು ಇನ್ನು ಮತ್ತೆ ಬೇರೆ ಕಾರ್ಯಕ್ರಮ ಹೋದ್ರು, ನಾವು ನಮ್ಮ ಮನೆಗೆ ಬಂದ್ವಿ ಅಷ್ಟೇ.
ಪ್ರತ್ಯೇಕವಾಗಿ ಒಂದು 15 ನಿಮಿಷ ಹೌದು, ಮಾತಾಡೋದು ಪ್ರತ್ಯೇಕವಾಗಿ 15ಕ್ಕೆ ಜಾಸ್ತಿನೇ ಮಾತಾಡಬಹುದು. ಏನ್ ಸರ್ ಇತ್ತೀಚೆಗೆ 2 ಬಾರಿ ಸಂದರ್ಭ ಅದು ಮುಖ್ಯ ಅಲ್ಲ. ಅವ್ರಿಗೆ ಅವ್ರನ್ನ ಅಲ್ಲಿ ನಾವು ಬರೋದು ಅವ್ರಿಗೆ ಗೊತ್ತಿಲ್ಲ, ಅವ್ರು ಬರೋದು ನಮ್ಗೆ ಗೊತ್ತಿಲ್ಲ. ಮದಿಗೆ ಸಂದರ್ಭ ಬಂದಾಗ ಸಹಜವಾಗಿ ಅಧ್ಯಕ್ಷ ಅವರು ಮಾತಾಡುತ್ತ ಸಂದರ್ಭ ಮಾತಾಡಿದ್ರು ಅಷ್ಟೇ, ಬೇರೆ ಏನಿಲ್ಲ. ಯಾಕಂದ್ರೆ ಸರ್ ಈ ಸಂದರ್ಭದಲ್ಲಿ ತಮ್ಮನ್ನ ಭೇಟಿ ಮಾಡ್ತಾ ಇರ್ತಕ್ಕಂಥದ್ದೇ ತೀವ್ರ ಇಲ್ಲ, ನನಗ್ ಗೋಸ್ಕರ ಅಲ್ಲ, ಅವ್ರು ಬಂದಿದ್ದೇ ಮದುವೆಗೆ, ನಾನು ಹೋಗಿದ್ದು ಮದುವೆಗೆ. ಸ್ವಾಭಾವಿಕ ಯಾರು ಬಂದ್ರು ಕೂಡ ಮಾತಾಡುವಂತ ಒಂದು ಸಂಪ್ರದಾಯ ವಾಡಿಕೆ. ಸರ್ ಆಮೇಲೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ತಮಗೆ ಬಿಟ್ಕೊಡ್ತಕ್ಕಂಥ ಒಂದು ವಿಚಾರವಾಗಿ ಕೂಡ ಎಲ್ಲಿ ಚರ್ಚೆ ಆಗಿಲ್ಲ, ಇನ್ನೂ ಅಂತ ಸಂದರ್ಭ ಕೂಡ ಬಂದಿಲ್ಲ. ಬಂದಾಗ ನೋಡೋಣ. ಅದು ಇನ್ನು ಪಕ್ಷದ ಅಂತಲ್ಲಿ ಎಲ್ಲಿ ಚರ್ಚೆ ಪ್ರಾರಂಭ ಆಗಿಲ್ಲ. ಆದ್ಮೇಲೆ ಬೇಕಾದ್ರೆ ನೋಡೋಣ. ತಮ್ಮ ಬೆಂಬಲವ ಬೇನ ಕೇಳಿದಾರೆ ಸರ್ ಅವರು? ಇಲ್ಲ, ಬೆಂಬಲ ಕೇಳೋ ಪ್ರಶ್ನೆ ಅಲ್ಲ. ನಾವೇ ಕೇವಲ ಪ್ರಿಯಾಂಕ್ ಖರ್ಗೆ ಮಾತ್ರವಲ್ಲ, ಸತೀಶ್ ಜಾರಕಿಹೊಳಿ ಹಾಗೆ ಡಿಕೆ ಶಿವಕುಮಾರ್ ಅವರ ನಡುವೆ ನಡೆದಿರುವ ಈ ಗುಪ್ತ ಮಾತುಕತೆ ಕೂಡ ಸಾಕಷ್ಟು ಕುತೂಹಲ ಕಾರಣವಾಗ್ತಾ ಇದೆ. ಇನ್ಫ್ಯಾಕ್ಟ್ ಡಿಕೆ ಶಿವಕುಮಾರ್ ಅವರ ಭೇಟಿಯ ಬಳಿಕ ಖುದ್ದು ಸತೀಶ್ ಜಾರಕಿಹೊಳಿ ಅವರೇ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಮದುವೆಗೆ ಹೋಗಿದ್ದೆ, ಹಾಗಾಗಿ ಡಿಕೆ ಶಿವಕುಮಾರ್ ಅವರು ಭೇಟಿಯಾಗಿದ್ರು, ಮಾತುಕತೆ ಆಗಿದ್ ನಿಜ, ಆದ್ರೆ ಬೆಂಬಲ ಕೇಳುವಂತಹ ಯಾವುದೇ ರೀತಿ ಪ್ರಕ್ರಿಯೆಗಳಾಗಿಲ್ಲ. ಇನ್ನು ಕೆಪಿಸಿಸಿ ಅಧ್ಯಕ್ಷಗಿರಿ ಬಗ್ಗೆ ಕೂಡ ಚರ್ಚೆ ಆಗಿಲ್ಲ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ನಿನ್ನೆ ಪ್ರಮುಖವಾಗಿ ಡಿಕೆ ಶಿವಕುಮಾರ್ ಅವರು ನಮ್ಮನ್ನ ಭೇಟಿ ಮಾಡಿದ್ರು ಅಂತ ಮಾಹಿತಿ. ಹೌದು, ಭೇಟಿಯಾದ ಸಂದರ್ಭಗಳು ಅಲ್ಲ. ನೀವು ಭೇಟಿಯಾದ ಯಾಕಂದ್ರೆ ಮದುವೆ ಇತ್ತು ಅದು. ನಾವು ಮದುವೆ ಹೋಗಿದ್ದೆ, ಅವ್ರ ಮದುವೆ, ಅವ್ರಿಗೂ ಆಪ್ತರಿಗೆ ನಮ್ಗೂ ಆಪ್ತರ. ಒಂದ್ ಸಂದರ್ಭದಲ್ಲಿ ಭೇಟಿಯಾದ್ವಿ, ಅವರು ಕೂಡ ನಮ್ ಜೊತೆ ಊಟ ಕೂತಿದ್ರು, ಜೊತೆಯಲ್ಲಿದ್ರು. ಸೊ ಅಷ್ಟಾಯ್ತು. ಅವ್ರು ಇನ್ನು ಮತ್ತೆ ಬೇರೆ ಕಾರ್ಯಕ್ರಮ ಹೋದ್ರು, ನಾವು ನಮ್ಮ ಮನೆಗೆ ಬಂದ್ವಿ ಅಷ್ಟೇ. ಪ್ರತ್ಯೇಕವಾಗಿ ಒಂದು 15 ನಿಮಿಷ ಮಾತಾಡೋದು. ಹೌದು, ಪ್ರತ್ಯೇಕವಾಗಿ 15ಕ್ಕೆ ಜಾಸ್ತಿನೇ ಮಾತಾಡಬಹುದು. ಏನ್ ಸರ್ ಇತ್ತೀಚೆಗೆ 2 ಬಾರಿ ಸಂದರ್ಭ ಅದು ಮುಖ್ಯ ಅಲ್ಲ. ಅವ್ರಿಗೆ ಅವ್ರನ್ನ ಅಲ್ಲಿ ನಾವು ಬರೋದು ಅವ್ರಿಗೆ ಗೊತ್ತಿಲ್ಲ, ಅವ್ರು ಬರೋದು ನಮ್ಗೆ ಗೊತ್ತಿಲ್ಲ. ಮದಿಗೆ ಸಂದರ್ಭ ಬಂದಾಗ ಸಹಜವಾಗಿ ಅಧ್ಯಕ್ಷ ಅವರು ಮಾತಾಡುತ್ತ ಸಂದರ್ಭ ಮಾತಾಡಿದ್ರು ಅಷ್ಟೇ, ಬೇರೆ ಏನಿಲ್ಲ. ಯಾಕಂದ್ರೆ ಸರ್ ಈ ಸಂದರ್ಭದಲ್ಲಿ ತಮ್ಮನ್ನ ಭೇಟಿ ಮಾಡ್ತಾ ಇರ್ತಕ್ಕಂಥದ್ದೇ ತೀವ್ರ ಇಲ್ಲ, ನನಗ್ ಗೋಸ್ಕರ ಅಲ್ಲ, ಅವ್ರು ಬಂದಿದ್ದೇ ಮದುವೆಗೆ, ನಾನು ಹೋಗಿದ್ದು ಮದುವೆಗೆ. ಸ್ವಾಭಾವಿಕ ಯಾರು ಬಂದ್ರು ಕೂಡ ಮಾತಾಡುವಂತ ಒಂದು ಸಂಪ್ರದಾಯ ವಾಡಿಕೆ. ಸರ್ ಆಮೇಲೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ತಮಗೆ ಬಿಟ್ಕೊಡ್ತಕ್ಕಂಥ ಒಂದು ವಿಚಾರವಾಗಿ ಕೂಡ ಎಲ್ಲಿ ಚರ್ಚೆ ಆಗಿಲ್ಲ, ಇನ್ನೂ ಅಂತ ಸಂದರ್ಭ ಕೂಡ ಬಂದಿಲ್ಲ. ಬಂದಾಗ ನೋಡೋಣ. ಅದು ಇನ್ನು ಪಕ್ಷದ ಅಂತಲ್ಲಿ ಎಲ್ಲಿ ಚರ್ಚೆ ಪ್ರಾರಂಭ ಆಗಿಲ್ಲ. ಆದ್ಮೇಲೆ ಬೇಕಾದ್ರೆ ನೋಡೋಣ. ತಮ್ಮ ಬೆಂಬಲವ ಬೇನ ಕೇಳಿದಾರೆ ಸರ್ ಅವರು? ಇಲ್ಲ, ಬೆಂಬಲ ಕೇಳೋ ಪ್ರಶ್ನೆ ಅಲ್ಲ. ನಾವೇ ಕೇವಲ ಪ್ರಿಯಾಂಕ್ ಖರ್ಗೆ ಮಾತ್ರವಲ್ಲ, ಸತೀಶ್ ಜಾರಕಿಹೊಳಿ ಹಾಗೆ ಡಿಕೆ ಶಿವಕುಮಾರ್ ಅವರ ನಡುವೆ ನಡೆದಿರುವ ಈ ಗುಪ್ತ ಮಾತುಕತೆ ಕೂಡ ಸಾಕಷ್ಟು ಕುತೂಹಲ ಕಾರಣವಾಗ್ತಾ ಇದೆ. ಇನ್ಫ್ಯಾಕ್ಟ್ ಡಿಕೆ ಶಿವಕುಮಾರ್ ಅವರ ಭೇಟಿಯ ಬಳಿಕ ಖುದ್ದು ಸತೀಶ್ ಜಾರಕಿಹೊಳಿ ಅವರೇ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಮದುವೆಗೆ ಹೋಗಿದ್ದೆ, ಹಾಗಾಗಿ ಡಿಕೆ ಶಿವಕುಮಾರ್ ಅವರು ಭೇಟಿಯಾಗಿದ್ರು, ಮಾತುಕತೆ ಆಗಿದ್ ನಿಜ, ಆದ್ರೆ ಬೆಂಬಲ ಕೇಳುವಂತಹ ಯಾವುದೇ ರೀತಿ ಪ್ರಕ್ರಿಯೆಗಳಾಗಿಲ್ಲ. ಇನ್ನು ಕೆಪಿಸಿಸಿ ಅಧ್ಯಕ್ಷಗಿರಿ ಬಗ್ಗೆ ಕೂಡ ಚರ್ಚೆ ಆಗಿಲ್ಲ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ನಿನ್ನೆ ಪ್ರಮುಖವಾಗಿ ಡಿಕೆ ಶಿವಕುಮಾರ್ ಅವರು ನಮ್ಮನ್ನ ಭೇಟಿ ಮಾಡಿದ್ರು ಅಂತ ಮಾಹಿತಿ. ಹೌದು, ಭೇಟಿಯಾದ ಸಂದರ್ಭಗಳು ಅಲ್ಲ. ನೀವು ಭೇಟಿಯಾದ ಯಾಕಂದ್ರೆ ಮದುವೆ ಇತ್ತು ಅದು. ನಾವು ಮದುವೆ ಹೋಗಿದ್ದೆ, ಅವ್ರ ಮದುವೆ, ಅವ್ರಿಗೂ ಆಪ್ತರಿಗೆ ನಮ್ಗೂ ಆಪ್ತರ. ಒಂದ್ ಸಂದರ್ಭದಲ್ಲಿ ಭೇಟಿಯಾದ್ವಿ, ಅವರು ಕೂಡ ನಮ್ ಜೊತೆ ಊಟ ಕೂತಿದ್ರು, ಜೊತೆಯಲ್ಲಿದ್ರು. ಸೊ ಅಷ್ಟಾಯ್ತು. ಅವ್ರು ಇನ್ನು ಮತ್ತೆ ಬೇರೆ ಕಾರ್ಯಕ್ರಮ ಹೋದ್ರು, ನಾವು ನಮ್ಮ ಮನೆಗೆ ಬಂದ್ವಿ ಅಷ್ಟೇ. ಪ್ರತ್ಯೇಕವಾಗಿ ಒಂದು 15 ನಿಮಿಷ ಮಾತಾಡೋದು. ಹೌದು, ಪ್ರತ್ಯೇಕವಾಗಿ 15ಕ್ಕೆ ಜಾಸ್ತಿನೇ ಮಾತಾಡಬಹುದು. ಏನ್ ಸರ್ ಇತ್ತೀಚೆಗೆ 2 ಬಾರಿ ಸಂದರ್ಭ ಅದು ಮುಖ್ಯ ಅಲ್ಲ. ಅವ್ರಿಗೆ ಅವ್ರನ್ನ ಅಲ್ಲಿ ನಾವು ಬರೋದು ಅವ್ರಿಗೆ ಗೊತ್ತಿಲ್ಲ, ಅವ್ರು ಬರೋದು ನಮ್ಗೆ ಗೊತ್ತಿಲ್ಲ. ಮದಿಗೆ ಸಂದರ್ಭ ಬಂದಾಗ ಸಹಜವಾಗಿ ಅಧ್ಯಕ್ಷ ಅವರು ಮಾತಾಡುತ್ತ ಸಂದರ್ಭ ಮಾತಾಡಿದ್ರು ಅಷ್ಟೇ, ಬೇರೆ ಏನಿಲ್ಲ. ಯಾಕಂದ್ರೆ ಸರ್ ಈ ಸಂದರ್ಭದಲ್ಲಿ ತಮ್ಮನ್ನ ಭೇಟಿ ಮಾಡ್ತಾ ಇರ್ತಕ್ಕಂಥದ್ದೇ ತೀವ್ರ ಇಲ್ಲ, ನನಗ್ ಗೋಸ್ಕರ ಅಲ್ಲ, ಅವ್ರು ಬಂದಿದ್ದೇ ಮದುವೆಗೆ, ನಾನು ಹೋಗಿದ್ದು ಮದುವೆಗೆ. ಸ್ವಾಭಾವಿಕ ಯಾರು ಬಂದ್ರು ಕೂಡ ಮಾತಾಡುವಂತ ಒಂದು ಸಂಪ್ರದಾಯ ವಾಡಿಕೆ. ಸರ್ ಆಮೇಲೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ತಮಗೆ ಬಿಟ್ಕೊಡ್ತಕ್ಕಂಥ ಒಂದು ವಿಚಾರವಾಗಿ ಕೂಡ ಎಲ್ಲಿ ಚರ್ಚೆ ಆಗಿಲ್ಲ, ಇನ್ನೂ ಅಂತ ಸಂದರ್ಭ ಕೂಡ ಬಂದಿಲ್ಲ. ಬಂದಾಗ ನೋಡೋಣ. ಅದು ಇನ್ನು ಪಕ್ಷದ ಅಂತಲ್ಲಿ ಎಲ್ಲಿ ಚರ್ಚೆ ಪ್ರಾರಂಭ ಆಗಿಲ್ಲ. ಆದ್ಮೇಲೆ ಬೇಕಾದ್ರೆ ನೋಡೋಣ. ತಮ್ಮ ಬೆಂಬಲವ ಬೇನ ಕೇಳಿದಾರೆ ಸರ್ ಅವರು? ಇಲ್ಲ, ಬೆಂಬಲ ಕೇಳೋ ಪ್ರಶ್ನೆ ಅಲ್ಲ. ನಾವೇ